ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದ ಮುಸ್ಲಿಂ ಮುಖಂಡ ಅಬ್ದುಲ್ ಕರೀಂ ಸಾಬ್. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದ ಮುಸ್ಲಿಂ ಮುಖಂಡ ಅಬ್ದುಲ್ ಕರೀಂ ಸಾಬ್ ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಪೂಜಾ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಬಿಎ ಕರೀಂ ಸಾಬ್ ಸ್ವತಃ ಚಪಾತಿ, ಪಲ್ಯ, ಹಸಿ ತರಕಾರಿ, ಚಿತ್ರಾನ್ನ, ಅನ್ನ ಸಾಂಬಾರು ಉಣಬಡಿಸಿದರು. ಅಯ್ಯಪ್ಪ ಸ್ವಾಮಿ ಭಕ್ತರಾಗಲು ಯಾವುದೇ ಜಾತಿ ಧರ್ಮದ ಹೀಗಾಗಿ ಕಳೆದ 4 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮನೆಯಲ್ಲಿ ಭೋಜನ ವ್ಯವಸ್ಥೆ ಮಾಡುತ್ತಿದ್ದೇನೆ. ಧರ್ಮ ಜಾತಿ ಎಣಿಸದೆ ಮಾನವ ಕುಲಕ್ಕೆ ಒಳಿತನ್ನ ಬಯಸುವುದು ಶ್ರೇಷ್ಠ ಎಂಬುದು ನನ್ನ ನಂಬಿಕೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ, ಪರಸ್ಪರ ಗೌರವ, ಸಾಮರಸ್ಯ ಮತ್ತು ಸಹೋದರತ್ವದೊಂದಿಗೆ ಬದುಕಬೇಕು. ಧಾರ್ಮಿಕ ಆಚರಣೆಗಳ ಭಿನ್ನತೆಗಳ ನಡುವೆಯೂ ಹಬ್ಬಗಳಲ್ಲಿ ಭಾಗವಹಿಸುವುದು, ಒಟ್ಟಾಗಿ ಹಬ್ಬ ಆಚರಿಸುವುದು, ಪ್ರಾರ್ಥನಾ ಸ್ಥಳಗಳಿಗೆ ಭೇಟಿ ನೀಡಿ ಪರಸ್ಪರ ಒಳಿತಿಗಾಗಿ ಹಾರೈಸುವಂತಹ ಹಲವಾರು ನಿದರ್ಶನಗಳ ಮೂಲಕ ವ್ಯಕ್ತವಾಗುತ್ತದೆ. ಭಾರತದಂತಹ ದೇಶದಲ್ಲಿ ಇದು ಒಂದು ದೊಡ್ಡ ಶಕ್ತಿಯಾಗಿದೆ. ನಾವು ಪ್ರಸಾದ ವ್ಯವಸ್ಥೆ ಮಾಡುವುದು, ಕುಟುಂಬದವರೆಲ್ಲ ಸೇವೆ ಮಾಡುವುದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತದೆ ಎಂದು ಕರೀಂ ಸಾಬ್ ಹೇಳಿದರು. ಅಯ್ಯಪ್ಪ ಭಕ್ತರಿಗೆ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಹೀಗೆ ಯಾವುದೇ ಧರ್ಮದವರ ಮನೆಯಲ್ಲಿ ಪೂಜೆ ಮಾಡಲು ಮತ್ತು ಪ್ರಸಾದ ಸ್ವೀಕರಿಸಲು ಅವಕಾಶವಿದೆ. ಭಕ್ತಿಯಿಂದ ಆಹ್ವಾನ ನೀಡಿದರೆ ನಾವು ತಿರಸ್ಕರಿಸುವುದಿಲ್ಲ ಎಂದು ಗುರುಸ್ವಾಮಿ ಚೆನ್ನಯ್ಯ ಸ್ವಾಮಿ ತಿಳಿಸಿದ್ದು. ಈ ಭಾಗದಲ್ಲಿ ಬಿಎ ಕರೀಂ ಸಾಬ್ ಅವರು ಸತತ 4 ವರ್ಷಗಳಿಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಿದ್ದಾರೆ ಎಂದು ವ್ಯಕ್ತಪಡಿಸಿದರು. ಈ ಪ್ರಸಾದ ವ್ಯವಸ್ಥೆಯ ಕಾರ್ಯಕ್ರಮದಲ್ಲಿ ಕವಿತಾಳ ಪೀಠದ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಅಬ್ದುಲ್ ಕರೀಂ ಸಾಬ್ ಅವರ ಕುಟುಂಬದವರಾದ ಇರ್ಫಾನ್ ಕೆ, ಮೊಹಮ್ಮದ್ ಕರೀಂ ಇನ್ನಿತರರು ಸಲ್ಲಿಸಿದರು. ಗಣಪತಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಿ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ಭಿಕ್ಷಾದಿಚಿತ ಪಾರ್ವತಿ ಅನ್ನದಾನೆ ಮಹಾದಾನೆ ಅನ್ನದಾನೆ ಪುಣ್ಯದಾನೆ ಅನ್ನದಾನೆ ಶ್ರೇಷ್ಠದಾನೆ ಓಂ ಶಾಂತಿ 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 ಓಂ ಶಾಂತಿ ಶಾಂತಿ ಶಾಂತಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಳ ಅಭಿರುಚಿಯಿಂದ ನಾನು ಪಾಲ್ಗೊಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅದು ಹಿಂದೂಗಳದಿರಲಿ, ಕ್ರೈಸ್ತರಿರಲಿ, ಲಿಂಗಾಯತರಿರಲಿ, ಯಾವುದೇ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನನ್ನ ಒಂದು ಸ್ವಭಾವ. ಸರ್ ಇನ್ನೊಂದು ಇಲ್ಲ, ಯಾವುದೇ ರೀತಿಯಿಂದ ಪ್ರತಿರೋಧಕ ಬಂದಿಲ್ಲ. ಇನ್ನು ಶ್ಲಾಘನೆ ಮಾಡ್ತಾರೆ, ಒಳ್ಳೆ ಕೆಲಸ ಅಂತ ಶ್ಲಾಘನೆ, ಯಾವುದೇ ಥರದ ವಿರೋಧ ಇಲ್ಲ. ಯಾಕಂದರೆ ಕೆಲವೊಂದು ಕಡೆ ಈಗ ಕೋಮು ಗಲಭೆ, ಕೋಮು ಭಾವನೆ ಅನ್ನೋದು ಸಾಕಷ್ಟು ಇವಾಗ ಅತಿ ಹೆಚ್ಚಾಗ್ತಾಯಿದೆ ಸರ್. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಇದೊಂದು ಒಳ್ಳೆ ಕಾರ್ಯ ಅಂತ ಹೇಳ್ಬೋದು. ಇಲ್ಲ, ಅದು ಯಾಕಂದರೆ ನಾವು ಪರಸ್ಪರಲ್ಲಿ ನಾನು ಸ್ವಾಮಿಯವರಿಗೆ ಏನಂಬುದು ತಿಳ್ಕೊಬೇಕು, ನಾನು ಏನಂಬುದು ಸ್ವಾಮಿಯರು ತಿಳ್ಕೊಂಡಾಗ, ಪರಸ್ಪರ ನಮ್ಮ ಚಿಂತನೆ ಅವ್ರ ಚಿಂತನೆ ನಾವು ತಿಳ್ಕೊಂಡಾಗ ಪರಸ್ಪರ ಅಪನಂಬಿಕೆಗಳು ದೂರ ಆಗಿ ಭಾವೈಕ್ಯತೆ ಮತ್ತು ಸಹೋದರತ್ವ ಏನಂತಂದರೆ ಮೂಡಲಿಕ್ಕೆ ಸಾಧ್ಯತೆ ಇದೆ. ನನಗೆ ಹಿಂದಕ್ಕೂ ಕೇಳ್ಯಾರ, ಕೇಳಿ ನಮ್ಮ ಕರೀಂ ಸಾಬ್ರು ಮಾಡ್ಯಾರಲ್ರಿ, ನಾವು ಮಾಡ್ಬೋದು ಏನಂತಂದ್ರೆ ಅವಶ್ಯವಾಗಿ ಮುಂದೆ ಬರ್ಲಿ ಅಂತ ಕೇಳಿ ನಾವು ನಿಮ್ಮ ಮಂದಿನೇ ಕೇಳ್ಯಾರ. ನನಗೆ ಕೇಳಿದ್ರು, ನಮ್ಮ ಕರೀಂ ಸಾಬ್ರು ಮಾಡಿದ್ರಲ್ಲ, ಅವ್ರಿಗೆ ಎಷ್ಟೇ ಮಾಡ್ತಾರೆ ನೀವು ಅಂದರೆ ಹಂಗಿಲ್ಲ, ನೀವು ಬರ್ಬೋದು. ಅವ್ರಿಗೆ ಗೊತ್ತಾಗಿ ನಮ್ಮನ್ನು ಕರೆದ್ರು.
ಕರ್ಕ ಸ್ವಾಮಿ ಹಿಂಗೆ ಮತ್ತೆ ಹೆಂಗೆ ಊಟ ಮಾಡಿಸ್ಬೇಕಂತ ಮಾಡೀನಿ ಹಂಗಂದ್ರೆ ಮಾಡಿಸ್ರಿ ಅವಶ್ಯ ನಮ್ಮ ಸ್ವಲ್ಪ ಕಂಡೀಷನ್ ಅದೇವ ಅಂತ ಹೇಳಿದೆ ನಾನು. ಹಾಂ ಹಾಂ ಏನು ಕಂಡೀಷನ್ ಸರ್? ಏನಿಲ್ಲ ಮತ್ತು ಇವರು ಅಡಿಗೆ ಮಾಡೋರು ಹಾಂ 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 ಮಡಿಯಿಂದ ಮಾಡಬೇಕು. ಹಾಂ 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 ಹಂಗಾಗಿ ಮನೆಗಿನೇ ತೊಳ್ಕೊಂಡು ಒಂದು ಇದು ಮಾಡಿಕೊಂಡಿದ್ರೆ ಅವ್ರು ಯಾವುದೇ ಕೊಡಲಿ ನಮ್ಗೆ ಅದು ಇದಂತಿಲ್ಲ. ಅನ್ನ ಸಾಂಬಾರು ಕೊಟ್ಟರು ಸಂತೋಷ ತೃಪ್ತಿಯಾಗಿ ನಾವು ಇದು ಮಾಡ್ತೀವಿ. ಎಷ್ಟು ಮಾಲಾಧಾರಿಗಳು ಈ ಭೋಜನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ರು? ಇವತ್ತು 35 ಮಂದಿ ಇದ್ರು. ಯಾವ್ಯಾವ ಪೀಠಗಳಿಂದ? ಈಗ ನಮ್ಮ ಅಣಿಗಿ ಪಾತಾಪೂರು ಹಾಂ ಇದು ಸ್ವಲ್ಪ ಕೆಲವೊಬ್ಬರು ಇವತ್ತು ಪ್ರೋಗ್ರಾಮ್ ಇದು ಇವು ಮಂಡಲ ಪೂಜೆಗಳಿದಾವೆ ಹಂಗಾಗಿ ಬರಲಿಲ್ಲ. ನಾವು ಸಿಗ್ತಿದ್ದಿಲ್ಲ ಇವತ್ತು ಅದ್ರ ಸಲ ಅವಶ್ಯವಾಗಿದ್ದೀವಿ. ಅಟ್ಯಾಗೈತೆ ಇದ್ರಾಗೈತೆ ಸಾಕು 4-5 ಕಡೆ ಇದ್ದಾವೆ ಇವತ್ತು. ಹಂಗಾಗಿ ಇರ್ಲಿಕ್ಕೆ ಇವತ್ತು ಒಂದು 60-70 ಮಂದಿ ಮ್ಯಾಗ ಆಗ್ತಿದ್ರು. ಈ ನಮ್ಮ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಎದ್ದೇಳ್ಬೇಕು. ಹಾಂ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಆಗ್ಬೇಕು. ಮತ್ತು ಸೂರ್ಯ ಮುಳುಗಿದ ಮಟ್ಟ ಸಾಯಂಕಾಲ 8 ಗಂಟೆಗೆ ಅವಾಗ ಪೂಜೆ. ಅಂದರೆ ಉಪಹಾರ ಇದು ಭೋಜನ ವ್ಯವಸ್ಥೆ ಮಧ್ಯಾಹ್ನ ಒಂದೇ ಟೈಮ್ ಮಾಡಬೇಕಾಗುತ್ತೆ. ಮುಂಜಾನೆ ಅಲ್ಪಾಹಾರ. ಕೂತ್ಕೊಳ್ಳಿ.